ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮಂಗಳೂರು ಸೌತೆಯಿಂದ ಇವತ್ತು ದೋಸೆ ಮಾಡುವ. ಇದಕ್ಕೆ ಒಂದು ಸೌತೆಕಾಯಿ ತಗೊಂಡಿದ್ದೇನೆ. ಮಗೆಕಾಯಿದು ಮಾಡಲಿಕ್ಕಾಗ್ತದೆ. ಇಷ್ಟು ದೊಡ್ಡ ಉಂಟು. ಈ ಲೋಟದಲ್ಲಿ 1.5 ಲೋಟ ಅಕ್ಕಿ ತಗೊಂಡಿದ್ದೇನೆ ನೋಡಿ, ಇಷ್ಟು ದೊಡ್ಡ. ಇದು ಹೆಚ್ಚು ಕಡಿಮೆ 1 ಪಾವಿನ ಅಳತೆಯಲ್ಲಿದೆ. ದೋಸೆ ಅಕ್ಕಿ ತಗೊಂಡು 5 ಗಂಟೆಗಳ ಕಾಲ ನೆನೆ ಹಾಕಿ ಇದು ನೆಂದಿದೆ. ಕಟ್ ಮಾಡಿ ತಿರುಳೆಲ್ಲ ತಗೊಳ್ಳುವ. ಕೆಲವೊಂದು ಬಾರಿ ಸೌತೆಕಾಯಿ ಕಹಿ ಬರ್ತದೆ. ಅಕ್ಕಿಯನ್ನು 2 ಬಾರಿ ತೊಳೆದು ಆ ನೀರು ಚೆಲ್ಲೋದು. 3ನೇ ಬಾರಿ ತೊಳೆದ ನೀರಲ್ಲಿ ಇದನ್ನು 1/4 ಗಂಟೆ ಹಾಕಿಟ್ರೆ ಅದರ ಕೈಯೆಲ್ಲ ಹೋಗ್ತದೆ. ಇದರ ಸಿಪ್ಪೆಲ್ಲ ತೆಗೆಯೋದು ಬೇಡ, ತಿರುಳು ಮಾತ್ರ ತಗೊಂಡ್ರೆ ಸಾಕು. ಇದು ತಿರುಳು ಕೂಡ ಕಹಿ ಇಲ್ಲ, ಆದ ಕಾರಣ ನಾನು ತುಂಬ ತಗೊಳ್ಳೋದಿಲ್ಲ. ಒಂದು ಸ್ವಲ್ಪ ಬೀಜ ಇದ್ದರೂ ದೊಡ್ಡ ತೊಂದರೆ ಆಗೋದಿಲ್ಲ. ತಿರುಳು ಮಾತ್ರ ತಗೊಳ್ಳೋದು, ಸಿಪ್ಪೆಲ್ಲ ತಗೊಳ್ಳಿಲ್ಲ. ಇದನ್ನು ಕಟ್ ಮಾಡಿ ಎಲ್ಲ ಆಗಿದೆ. ಇದನ್ನು 1 ಬಾರಿ ತೊಳೆದ ಮೇಲೆ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕುವ. ನಾನು ಸಿಪ್ಪೆ ಎಲ್ಲ ತೆಗಿಲಿಲ್ಲ, ತಿರುಳು ಮಾತ್ರ ತಗೊಳ್ಳೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ರುಬ್ಬಿಕೊಳ್ಳುವ. ನೋಡಿ, ಈಗ ಸ್ವಲ್ಪ ತರಿಯಾಗಿ ರುಬ್ಬಿದಾಗ ಆಯಿತು ನೋಡಿ. ಇನ್ನು ಇದಕ್ಕೀಗ ಈ ನೆನೆಸಿಟ್ಟುಕೊಂಡ ಅಕ್ಕಿಯನ್ನು ಸೇರಿಸಿಕೊಳ್ಳುವ. ನೀರು ಹಾಕೋದು ಬೇಡ, ನೀರು ನೋಡಿಕೊಂಡು ಹಾಕಿಕೊಂಡ್ರೆ ಸಾಕು. ತುಂಬ ತೆಳ್ಳಗೆ ಒಮ್ಮೆಲೆ ಮಾಡಿಕೊಳ್ಳೋದು ಬೇಡ. ಅಕ್ಕಿಯೆಲ್ಲ ಹಾಕಿಕೊಂಡಿದ್ದೇನೆ, ನೀರು ಹಾಕೋದು ಬೇಡ. ಈಗ ಅದು ಸ್ವಲ್ಪ ರುಬ್ಬಿಕೊಂಡು ನೋಡಿಕೊಳ್ಳುವ. ಯಾಕೆಂದರೆ ಸೌತೆಕಾಯಲ್ಲಿ ನೀರಿನಂಶ ಇದೆ ಅಲ್ಲ, ಹಾಗಾಗಿ. ಈಗ ಇದನ್ನು ನೈಸಾಗಿ ರುಬ್ಬಿಕೊಳ್ಳುವ. ನೋಡಿ, ಇದು ಹೀಗೆ ರುಬ್ಬಿದ್ದು ನುಣ್ಣಗಾಯಿತು. ಇದನ್ನೊಂದು ಪಾತ್ರಕ್ಕೆ ತಗೊಳ್ಳುವ. ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿಕೊಂಡು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಇದನ್ನೀಗ ಒಂದು ಸಲ ಮಿಕ್ಸ್ ಮಾಡಿ ನೀರು ಏನಾದರೂ ಬೇಕಂತ ನೋಡಿಕೊಳ್ಳುವ. ಆಮೇಲೆ ದೋಸೆ ಇಡುವ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿಕೊಂಡ್ರೆ ಸಾಕಿಗೆ. ಎರಡು ಸೌಟಷ್ಟು ನೀರೀಗ ಸೇರಿಸಿಕೊಂಡೆ. ಆಗ ಮಿಕ್ಸಿ ಜಾರಿಗೆ ಸುಮಾರು 1 ಸೌಟ ಅಷ್ಟು ನೀರು ಹಾಕಿಕೊಂಡು ಈಗ ಒಟ್ಟಾಗಿ 3 ಸೌಟಷ್ಟು ನೀರು ಸೇರಿಸಿಕೊಂಡಿದ್ದೇವೆ. ಈಗ ಬಿಸಿಯಾದ ಕಾವಲಿಗೆ ತುಂಬ ಎಣ್ಣೆ ಹಾಕೋದು ಬೇಡ, ಸ್ವಲ್ಪ ತೆಂಗಿನೆಣ್ಣೆ ಹಾಕಿಕೊಂಡ್ರೆ ಸಾಕು. ನಿಮ್ಮ ಕಾವಲಿಗೆ ಯಾವ ಎಣ್ಣೆಯಲ್ಲಿ ಹೇಳಾಗ್ತದೆ ಅಂತ ನೋಡಿಕೊಂಡು ಅದನ್ನು ಉಪಯೋಗಿಸಿಕೊಳ್ಳಿ. ದೋಸೆ ಹೊಯ್ಯುವಾಗ ಉರಿ ದೊಡ್ಡದಿರಲಿ.
ಮುಚ್ಚಿ ಬೇಯಿಸಿಕೊಳ್ಳುವ. ಉರಿ ಸಣ್ಣದು ಮಾಡಿಕೊಳ್ಳುವ. ಉರಿ ದೊಡ್ಡದು ಮಾಡಿಕೊಂಡು ಮುಚ್ಚಲು ತಗೊಳ್ಳುವ. ಹೀಗೆ ಎಣ್ಣೆಯ ತುಪ್ಪ ಏನು ಬೇಕಿದ್ದದ್ದು ಹಾಕಿಕೊಳ್ಳುವುದು. ಬೆಣ್ಣೆ ಕೂಡ ಹಾಕಿಕೊಳ್ಬೋದು. ನಿಮಗೆ ಯಾವುದು ಇಷ್ಟವೋ ಅದು ಹಾಕಿಕೊಳ್ಳಿ, ಇಲ್ಲಾಂದರೆ ಹಾಕೋದೇ ಕೂಡ ತಿನ್ಬೋದು. ನೋಡಿ, ರುಚಿಕರವಾದ ಸೌತೆಕಾಯಿ ದೋಸೆ. ನುಗ್ಗೆಕಾಯಿಯಲ್ಲಿ ಕೂಡ ಮಾಡಿಕೊಳ್ಬೋದು. ಈಗ ನುಗ್ಗೆಕಾಯಿ ಸೌತೆಕಾಯಿಯ ಸೀಸನ್ ನೋಡಿ, ಮಂಗಳೂರು ಸೌತೆ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.